ಕೇಳಿ ಇಲ್ಲಿ ಕೇಂದ್ರ ಸರ್ಕಾರ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದೆ. ರಾಜ್ಯ ಸರ್ಕಾರದ ಬೊಕ್ಕಸ ತುಂಬಾ ಸುಭೀಕ್ಷವಾಗಿದ್ಯಾ? ಸಾಲನೇ ಇಲ್ವಾ? ನಮ್ಮ ತಲೆ ಮೇಲೆ ಎಷ್ಟು ಹೊರಿಸಿದಿರಿ ನೀವು ಸಾಲನ? ನಿಮ್ಮ ಗ್ಯಾರಂಟಿಗಳಿಗೋಸ್ಕರ, ನಿಮ್ಮ ಗೆಲುವಿಗೋಸ್ಕರ. ಮೇಡಮ್, ಗ್ಯಾರಂಟಿಗಳಿಗೋಸ್ಕರ ನಾವು ವೆಚ್ಚ ಮಾಡ್ತಾ ಇರುವಂತದ್ದು ವರ್ಷಕ್ಕೆ 53,000 ಕೋಟಿ. ನಮ್ಮ ರಾಜ್ಯ ಸರ್ಕಾರದ ಸಾಲದ ಬಗ್ಗೆ ಗ್ಯಾರಂಟಿ ಅನ್ನಲ್ಲ. ಯಾಕೆ ಅಂತ ಹೇಳ್ತೀನಿ. 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಎಷ್ಟು ತಿಂಗಳಾಯ್ತ್ರಿ ಕೊಟ್ಟದೆ ನೀವು? ನಾನು ಒಂದು ವಿಚಾರ ಹೇಳ್ತೀನಿ, ಗ್ಯಾರಂಟಿಗಳ ಬಗ್ಗೆ ಎಷ್ಟು ತುಚ್ಛವಾಗಿ ಮಾತಾಡಬೇಡಿ. ಯಾಕೆ ಮಾತಾಡ್ತಿಲ್ಲ? 56,000 ಕೋಟಿ ನೀವು ಮಾತಾಡ್ತಾ ಇದೀರಿ, ಅವರು ಮಾತಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ನನ್ನದು ಅಂತ ಹೇಳ್ಕೊಳ್ಳೋದು ಯಾವಾಗ? ನನಗೆ ನೀವು ಹೇಳಿದಂತೆ ಅಥವಾ ನುಡಿದಂತೆ ನಡೆದಾಗ, ತಿಂಗಳು ನನ್ನ ಕೈಗೆ ಸಿಕ್ಕಾಗ. ಸಿಗ್ತಾ ಇಲ್ಲ. ಕೇಳಿಸ್ಕೊಳ್ರಿ, ಪಡಿತಾರ ಸಿಗ್ತಾ ಇಲ್ಲ. ಸರ್ವರ್ ಪ್ರಾಬ್ಲಮ್ ಮತ್ತೊಂದು ಅನ್ಕೊಂಡು ಬೆಳಗ್ಗೆ ರೀಸನ್ಗೂ ನೀವೇ ಹೊಡೆ ಹಾಕ್ತೀರಿ. 2,000 ರೂಪಾಯಿ ಮಹಿಳೆಯರಿಗೆ ಹೋಗ್ತಾ ಇಲ್ಲ. 2,000 ರೂಪಾಯಿ ಸಿಗ್ತಾ ಇಲ್ಲ. ನಾನು ಅದನ್ನೇ ಹೇಳ್ತಿರೋದು ಮೇಡಮ್. ನಿಮ್ಮ ಮಿನಿಸ್ಟ್ರಿಗೆ ಯಾಮರ್ಸಿದ್ರಲ್ರಿ ಆಫೀಸರ್ಸ್ಗಳು, ವಿಧಾನಸೌಧದಲ್ಲಿ ತಪ್ಪು ಡೇಟಾ ಕೊಡಂಗ್ ಮಾಡ್ತಾರೆ. ಯೋಜನೆಗಳು ಸರ್ಕಾರ ನಮ್ಮ ಜನರಿಗೆ ಸಿಗ್ತಾ ಇದೆಯಾ ಇಲ್ವಾ? ಏನ್ ಮಾತಾಡ್ತಿದ್ದಾರೆ ಅವ್ರಿಗೆ ದಿನಕ್ಕೆ 3 ಹೊತ್ತು ಊಟ ಬೇಕು ನನ್ಗೆ. ನೀವು 3 ಹೊತ್ತು ಕೊಡ್ತೀನಿ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳನ್ನ ನಾವು ಜನರಿಗೆ ಕೊಡ್ತಾ ಇದೀವಿ. ಯಾವ ಕಾಲಕ್ಕೆ? 2 ತಿಂಗಳು ಒಟ್ಟಿಗಾಗಿ ಕೊಡ್ತಾ ಇದೀವಿ. ಕಾಕಣ್ಣ ನಿಂಗೂ ಫ್ರೀ ಆ ಫ್ರೀ, ಈಗ ಪರಿಷ್ಕರಣೆ ಅಂತ ಹೋಗ್ತೀರಿ. ತಿಂಗಳು ಕೊಡ್ತೀವಿ ಅಂದ್ರೆ ಜನದವ್ರಲ್ವಾ, ಅದ್ರ ಪರವಾಗಿದ್ದವ್ರ ಈ ತರ ಡೇಟ್ ಸಮೇತ ಕೇಳ್ತಾ ಇದ್ದಾರೆ. ಡೇಟ್ ಹೆಚ್ಚು ಕಮ್ಮಿ ಆಗಿರ್ಬೋದು, ಕೊಡೋದು ತಡ ಆಗಿರ್ಬೋದು. ಇವ್ರ ತರ ಸುಳ್ಳು ಹೇಳ್ತಾ ಇದೀವ. ಅಚ್ಚೆ ಮಾಡ್ತೀವಿ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಅಷ್ಟು ದೊಡ್ಡ ಭರವಸೆಗಳನ್ನ ಕೇಳಿ ನಮ್ಗೆ ಡೇಟ್ ಚೇಂಜ್ ಆಗಿದೆ ಅಂತ ಪ್ಲೀಸ್. ಫರ್ಜಾನ್ ಅವರೇ ಮತ್ತೆ ಕಾಂತಿ ಶೆಟ್ಟಿ ಅವರೇ, ದಯವಿಟ್ಟು ಇಬ್ರು ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ. ನಾನೊಬ್ಬ ಮಧ್ಯಮ ವರ್ಗದವಳಾಗಿ, ನನ್ನನ್ನೂ ಬೇಡ ರೀ, ನಮ್ಮನೆಗೆ ನಮಗೆ ಸಹಾಯಕ್ಕೆ ಅಂತ ಬರೋ ಅಡುಗೆ ಮಾಡುವ ಒಬ್ಬ ಹೆಣ್ಣುಮಗಳು ಕಣ್ಣೀರು ಹಾಕೊಂಡು ಹೇಳ್ತಾಳೆ, 2,000 ರೂಪಾಯಿ ಸಿಗುತ್ತೆ ಅಂದ್ಕೊಂಡು ಆಕೆ ಎಷ್ಟೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾಳೆ, ಚೀಟಿ ಕಟ್ಕೊಂಡಿರ್ತಾಳೆ, ಸಿಗ್ತಾ ಇಲ್ಲ. ಈ ಕಡೆ ಇವ್ರು ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾರೆ. 3 ಒಪ್ಪತ್ತು ಅಥವಾ 3 ಮನೆ ಮುಸ್ರಿ ತಿಕ್ಕೋ ಹೆಣ್ಮಗಳು 15,000 ರಿಂದ 16,000 ರೂಪಾಯಿ ತಿಂಗಳಿಗೆ ದುಡಿಯೋದು ಹೆಚ್ಚು. ನೀವು 20 ರೂಪಾಯಿ 30 ರೂಪಾಯಿ ಅಂತ ಸಿಲಿಂಡರ್ ರೇಟ್ ಜಾಸ್ತಿ ಮಾಡ್ಕೊಂಡು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ಕೊಂಡು, ಬೆಳಗಾದ್ರೆ ಸಾಕು ಹಾಲು ರೇಟು ಅಥವಾ ಮೊಸರಿನ ರೇಟ್ ಜಾಸ್ತಿ ಮಾಡ್ಕೊಂಡು, ಈ ಕಡೆ ಅಕ್ಕಿ ಬೆಳೆ ರೇಟ್ ಜಾಸ್ತಿ ಮಾಡ್ಕೊಂಡು, ಇನ್ಯಾವ್ದಾದ್ರದ್ದು ಎಲ್ಲಾದ್ರೂ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಅವಕ್ಕೆ ಹೆಂಗ್ರಿ ನಿಭಾಯಿಸ್ತಾಳೆ? ಕೇಳಿಸ್ಕೊಳ್ಳಿ, ಇಲ್ಲಿ ನೀವುಗಳು ಇಲ್ಲಿ ಕುತ್ಕೊಂಡು ಅವ್ರು ಮಾಡಿಲ್ವಾ, ನಾವ್ ಮಾಡಿದ್ರೆ ಏನ್ ತಪ್ಪು, ಇವ್ರು ಮಾಡಿಲ್ವಾ ಅನ್ನೋದಕ್ಕೆ ಕೇಳಿಸ್ಕೊಳ್ಳಿ. ನಿಮಗೆ ಒಬ್ಬ ಕೆಳವರ್ಗದ ಅಥವಾ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳ ಅಥವಾ ಬಡ ಮಕ್ಕಳ ಪರಿಸ್ಥಿತಿ ಏನು ಅಂತ ಕೇಳಿಸ್ಕೊಳ್ಳೋ ಕೇಳಿಸ್ಕೊಂಡೆ ಮೇಡಮ್. ಗ್ಯಾರಂಟಿ ಯೋಜನೆ ನಾವು ಕೊಟ್ಟಿರೋದು ಕೊಡ್ತೀವಿ ಅಂದ್ಮೇಲೆ ಕೊಡ್ಬೇಕು, ಕಷ್ಟ ನೀವು ಕೊಡ್ಬೇಕು. ನೀವು ಬಿಜೆಪಿ ಅವರು ಕೇಳಿಸ್ಕೊಳ್ಳಿ, ಇಲ್ಲಿ ನೀವು ಪೆಟ್ರೋಲಿಗೆ 1 ರೂಪಾಯಿ ಜಾಸ್ತಿ ಮಾಡ್ತಿರೋ, ಸಿಲಿಂಡ್ರು 50 ರೂಪಾಯಿ ಜಾಸ್ತಿ ಮಾಡ್ತಿರೋ, ಒಂದೇ ಸಲ ಡಿಸೈಡ್ ಆಗ್ಬಿಡಿ. ನೀವು ದಿನ ತಿಗಣೆ ತರ ಹೀರ್ಬೇಡಿ. ನಮ್ಗೆ ಒಂದ್ಸಲ ನಿಮ್ಗೆ ಶಾಪ ಕೈ ಬಿಟ್ಬಿಡ್ತೀವತ್ಲ, ದಿನ ಅಳಿಸ್ಬೇಡ್ರಿ. ಯಾಕ್ರಿ ಈ ರೀತಿಯಾಗಿ ಆಡ್ತಾ ಇದ್ದೀರಿ ಇಬ್ರು ಸೇರ್ಕೊಂಡು? ನಿಮ್ಮಿಂದ ಪರದಾಡ್ತಾ ಇರೋದು ಬಡ ಮಕ್ಕಳು, ಮಧ್ಯಮ ವರ್ಗದವರು. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಚೂರಾದ್ರೂ ಉಸಿರಾಡ್ತಾ ಇದ್ದಾರೆ ಮೇಡಮ್. ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾ ಇದೆ, ಅಕ್ಕಿ ಬರ್ತಾ ಇದೆ, ಕರೆಂಟ್ ಫ್ರೀ ಕೊಡ್ತಾ ಇದೀವಿ, ಒಂಚೂರು ಸಾರಿಗೆ ಫ್ರೀ ಹೋಗ್ತಾ ಇದ್ದಾರೆ, ಚೂರು ಉಸಿರಾಡ್ತಾ ಇದ್ರೆ. ಯಾಕಂದ್ರೆ ಸಾರ್ವಜನಿಕ ಜೀವನದ ಅಪ್ಡೇಟ್ಸ್ ಮಹಿಳೆಯರು ಹೇಳೋದನ್ನ ಕೇಳಿಸ್ಕೊಂಡಿಲ್ವಾ? ಯಾರಾದ್ರೂ ಮಾತಾಡೋದನ್ನ ಕೇಳಿಸ್ಕೊಂಡಿಲ್ವಾ? ಇವತ್ತು ಅಣ್ಣ ತಮ್ಮಂದ್ರು 500 ರೂಪಾಯಿ ಕೇಳಿದ್ರು ಕೊಡ್ಲಾರ್ದ ಪರಿಸ್ಥಿತಿ ಇವ್ರು ಮಾಡಿರುವಂತ ಬೆಲೆ ಏರಿಕೆಯಿಂದಾಗಿ ಸರ್ಕಾರ ನಿಮ್ಗಳ ಮನೆಯಿಂದ ತಂದು ಕೊಡ್ತಾ ಇಲ್ಲ ರೀ. ನಾವು ಅತ್ಯಂತ ವಿನಯದಿಂದ ಹೇಳ್ತಾ ಇಲ್ಲ ಮೇಡಮ್.
ಇಲ್ಲ, ಅತ್ಯಂತ ವಿನಯದಿಂದಲೇ ಹೇಳ್ತಾ ಇದ್ದೀವಿ. Let me answer. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರುವ ದಿನಗಳಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಆಕ್ಸಿಜನ್ ತರ ಕೆಲಸ ಮಾಡ್ತಾ ಇದೀವಿ. ಅದಷ್ಟೇ ಅವ್ರಿಗೆ ಇಷ್ಟಾದ್ರೂ ಬಂದಿದೆಯಲ್ಲ ಪುಣ್ಯ ಅಂತ ಅನ್ಕೊಳ್ತಾ ಇದ್ದಾರೆ. let me ಅದನ್ನು answer ನಮ್ಮನ್ನ first. ಸಮಾನ ಪ್ಲಾಟ್ಫಾರ್ಮ್ ಅಲ್ಲಿ Let me- ಇರೋದನ್ನ let me ಧಿಕ್ಕರಿಸ್ತೀನಿ. answer.